Hi, I'm Kaviraj from scoringtarget.com. In today's session, we are going to discuss reading comprehension for GPSTR exam and KRTET exam preparation. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು KRTET ಎಕ್ಸಾಮ್ಗೆ ಸಂಬಂಧಪಟ್ಟಂಥ ರೀಡಿಂಗ್ ಕಾಂಪ್ರಿಹೆನ್ಷನ್ ಸೆಕ್ಷನ್ದಿಂದ ಅನ್ಸೀನ್ ಪೋಯಮ್ಗಳನ್ನು ಯಾವ ಥರ ನಾವು ಆನ್ಸರ್ಗಳನ್ನು ಮಾಡಬೇಕು ಅಂತ ಕಲ್ತ್ಕೊಳ್ಳೋಣ. ಜೊತೆಗೆ ಈ PDF ನೋಟ್ಸನ್ನು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿ ಇರುತ್ತೆ. ಈಗಾಗಲೇ KRTET ಮತ್ತು GPSTR ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ, ಅವುಗಳ ಲಿಂಕ್ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಇರುತ್ತೆ. ಸೊ ಇವತ್ತು ನಾವು ಪ್ರಿಪೇರ್ ಆಗ್ತಿರೋದು ರೀಡಿಂಗ್ ಕಾಂಪ್ರಿಹೆನ್ಷನ್. ತಮಗೆ ಎರಡು ಪಾರ್ಟಲ್ಲಿ ಇರುತ್ತೆ. ಒಂದು ರೀಡಿಂಗ್ ಕಾಂಪ್ರಿಹೆನ್ಷನ್ ಪ್ಯಾಸೇಜ್ಗೆ ಸಂಬಂಧಪಟ್ಟಂಥದ್ದು, ಅಂದರೆ ಒಂದು ಟೆಕ್ಸ್ಟ್ ಕೊಟ್ಟಿರ್ತಾರೆ, ಅಥವಾ ರೀಡಿಂಗ್ ಕಾಂಪ್ರಿಹೆನ್ಷನ್ ಪೋಯಮನ್ನು ಕೂಡ ಕೊಟ್ಟಿರ್ತಾರೆ. ಸೊ ಪೋಯಮ್ ಕೊಟ್ಟಾಗ ನಮಗೆ ಸ್ವಲ್ಪ ಪ್ರಶ್ನೆಗಳಿಗೆ ಅರ್ಥ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಅದನ್ನು ಯಾವ ಥರ ಸಾಲ್ವ್ ಮಾಡಬೇಕು ಅಂತ ಈಗ ನಾವು ನೋಡೋಣ. So the reading comprehension section of the Karnataka teacher eligibility test involves interpreting an unseen passage which could be a poem or a prose paragraph with 8 marks. This section assesses your ability to understand key details, make inference and interpret vocabulary in context. So ಹೆಂಗೆ ನಿಮಗೆ ಎಕ್ಸಾಮ್ಗಳಲ್ಲಿ ಈ ಪ್ರಶ್ನೆಯನ್ನು ಕೇಳ್ತಾರೆ ಅಂದರೆ, read the poem given below and answer the questions that follow by selecting the most appropriate option. ಸೊ ಕ್ವೆಶನ್ ನಂಬರ್ 1ರಿಂದ 8ರವರೆಗೆ ಈ ಪೋಯಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಇಲ್ಲಿ ಕೊಟ್ಟಂಥ ಪೋಯಮನ್ನು ನಾವು ಮೊದಲು ಓದ್ಕೋಬೇಕು. ಆ ಪೋಯಮ್ ಕೆಳಗಡೆ 1ರಿಂದ 8ರವರೆಗೆ ಪ್ರಶ್ನೆಗಳೇನಿರುತ್ತೆ, ಈ ಪೋಯಮ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಮಾತ್ರ ಇರುತ್ತೆ. ಸೊ ಯಾವ ಪೋಯಮ್ ಇದೆ? ಎಕ್ಸ್ಟ್ರಾಕ್ಟ್ ಫ್ರಮ್ ದಿ ಪೋಯಮ್ ನೈಟ್ ಬೈ ವಿಲಿಯಂ ಬ್ಲೇಕ್. ಅಂದರೆ ವಿಲಿಯಂ ಬ್ಲೇಕ್ ಅವರು ಬರೆದಂಥ ನೈಟ್, ಈ ಕವನದ ಸಾಲುಗಳನ್ನು ಕೊಟ್ಟಿರ್ತಾರೆ, ಸ್ಟಾಂಜಾ ಕೊಟ್ಟಿರ್ತಾರೆ, ಇಡೀ ಪೋಯಮ್ ಕೊಟ್ಟಿರ್ತಾರೆ. ಸೊ ಪೋಯಮ್ನ ಪ್ರತಿಯೊಂದು ಸ್ಟಾಂಜಾನ ಡೀಟೇಲ್ ಆಗಿ ಅರ್ಥ ಮಾಡಿಕೊಂಡು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಸೊ ನಾನು ಪ್ರಾರಂಭದಲ್ಲಿ ಈ ಪೋಯಮನ್ನು ಸ್ಟಾಂಜಾ ಇದು ಓದ್ತಾ ಹೋಗ್ತೀನಿ. ಆ ನಂತರ ಈ ಪೋಯಮ್ನ ಕನ್ನಡ ಸಾರಾಂಶ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದ ನಂತರ ನಾವು ಪ್ರಶ್ನೆಗಳನ್ನು ನೋಡೋಣ. ಸೊ ಫಸ್ಟ್ ಸ್ಟಾಂಜಾ ಏನಿದೆ? The sun descending in the west, the evening star does shine, the birds are silent in their nest, and I must seek for mine. Second stanza, the moon like a flower in heaven's high bower, with silent delight sits and smiles on the night. So third stanza, farewell green fields and happy grove, where flocks have took delight, where lambs have nimbled, silent move the feet of the angels bright. So fourth stanza, unseen they pour blessing and enjoy without a ceasing on each bird and blossom and each sleeping bosom. ಕೊನೆಯ ಸ್ಟಾಂಜಾ ಅಂದರೆ ಫಿಫ್ತ್ ಸ್ಟಾಂಜಾ, ದೆ ಲುಕ್ ಇನ್ ಎವ್ರಿ ಥಾಟ್ಲೆಸ್ ನೆಸ್ಟ್ ವೇರ್ ಬರ್ಡ್ಸ್ ಆರ್ ಕವರ್ಡ್ ವಾರ್ಮ್, ದೆ ವಿಸಿಟ್ ಕೇವ್ಸ್ ಆಫ್ ಎವ್ರಿ ಬೀಸ್ಟ್ ಟು ಕೀಪ್ ದೆಮ್ ಆಫ್ ಫ್ರಮ್ ಹಾರ್ಮ್. ಸೊ ಈ ಕವನವನ್ನು ನಾವೀಗ ಓದ್ಕೊಂಡಿವಿ. ಇದು ವಿಲಿಯಂ ಬ್ಲೇಕ್ ಅವರ ನೈಟ್ ಪೋಯಮ್ದಿಂದಿರ್ತಕ್ಕಂಥ 5 ಸ್ಟಾಂಜಾಗಳು. ಸೊ ಇದರ ಸಾರಾಂಶ ಅರ್ಥ ಆದರೆ, ಇರ್ತಕ್ಕಂಥ ವರ್ಡ್ ಮೀನಿಂಗ್ ಅರ್ಥ ಆದರೆ ನಾವು ಈಸಿಯಾಗಿ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೋದು. ಬಟ್ ಪೋಯಮ್ನ ಪ್ಯಾರಾಗ್ರಾಫ್ ಕೊಟ್ಟಾಗ ನಾವು ಈಸಿಯಾಗಿ ಸ್ಟೋರಿಯನ್ನು ಅರ್ಥ ಮಾಡ್ಕೊಂಡು ಬರೀಬೋದು. ಬಟ್ ಪೋಯಮ್ ಕೊಟ್ಟಾಗ ಇಲ್ಲಿ ವರ್ಡ್ಗಳು ಮತ್ತು ಕೊಡ್ತಕ್ಕಂಥ ಮೀನಿಂಗ್ ಹಾಗೂ ಕವನದ ಕವಿಯ ಒಂದು ಉದ್ದೇಶ ಬೇರೆ ಬೇರೆ ಆಗಿರುತ್ತೆ. ಸೊ ಅದನ್ನು ನಾವು ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು. ಹಿಡನ್ ಮೀನಿಂಗನ್ನು ಅದನ್ನು ಅರ್ಥ ಮಾಡ್ಕೋಬೇಕು. ಸೊ ಇದರ ಸಾರಾಂಶವನ್ನು ನಾವು ಇನ್ನೊಂದು ಸ್ಟಾಂಜಾ ಇದೆ, 6ನೇ ಸ್ಟಾಂಜಾ ಇದೆ. ಸೊ ಇದನ್ನು ಓದ್ಕೋಣ. ಇಫ್ ದೇ ಸಿ ಎನಿ ವೀಪಿಂಗ್ ದ್ಯಾಟ್ ಶುಡ್ ಹ್ಯಾವ್ ಬಿನ್ ಸ್ಲೀಪಿಂಗ್, ದೇ ಪೌರ್ ಸ್ಲೀಪ್ ಆನ್ ದೇರ್ ಹೆಡ್ ಆ್ಯಂಡ್ ಸಿಟ್ ಡೌನ್ ಬೈ ದೇರ್ ಬೆಡ್. ಸೊ ಈಗ ಅದರ ಸಾರಾಂಶ ನೋಡ್ಕೋಣ. ವಿಲಿಯಂ ಬ್ಲೇಕ್ ರಚಿಸಿರುವ ನೈಟ್ ಎಂಬ ಕವನದಲ್ಲಿ ರಾತ್ರಿ ಕಾಲದ ಶಾಂತಿ, ಹಸಿರು ಬಿತ್ತನೆಗಳು ಮತ್ತು ಆಕಾಶದಲ್ಲಿ ಹೊಳೆಯುವ ಚಂದ್ರನ ಸೌಂದರ್ಯವನ್ನು ಚಿತ್ರಿಸಲಾಗಿದೆ. ಕವನವು ಪ್ರಕೃತಿಯ ಶಾಂತಿಯನ್ನು ವರ್ಣಿಸುತ್ತದೆ.
ಮೊದಲ ಅಂಚುಗಳಲ್ಲಿ ಸೂರ್ಯ ಪಶ್ಚಿಮಕ್ಕೆ ಇಳಿದ ಮೇಲೆ ಕಾಣುವ ತಾರೆಯ ಬೆಳಕು ಮತ್ತು ಮರಗಳಲ್ಲಿ ರಾತ್ರಿಯಲ್ಲಿ ಮೌನವಾಗಿ ಕೂತುಕೊಳ್ಳುವ ಹಕ್ಕಿಗಳನ್ನು ವಿವರಿಸಲಾಗಿದೆ. ಇದು ಸುಮ್ಮನಾದ ಪರಿಸರವನ್ನು ಅಂದರೆ ಸೈಲೆಂಟ್ ಆದ ಪರಿಸರವನ್ನು ಸೂಚಿಸುತ್ತದೆ. ಮುಂದಿನ ಭಾಗದಲ್ಲಿ ಚಂದ್ರನು ಹೂವಿನಂತೆ ಕಾಣುತ್ತಾನೆ ಮತ್ತು ರಾತ್ರಿಯ ಮೇಲೆ ಮುಗುಳ್ನಗುತ್ತಾನೆ. ಕವನವು ಚಂದ್ರನ ಈ ಶಾಂತತೆಯನ್ನು ವಾಸ್ತವವಾಗಿ ಚಿತ್ರಿಸುತ್ತಾನೆ. ತೃತೀಯ ಹಾಗೂ ನಾಲ್ಕನೆಯ ಪಾದಗಳಲ್ಲಿ ಅಂದರೆ 3ನೇ ಮತ್ತು 4ನೇ ಸ್ಟಾನ್ಸದಲ್ಲಿ ದೇವದೂತರು ಪ್ರತ್ಯೇಕವಾಗಿ ಪ್ರಸ್ತಾಪಿಸಲಾಗುತ್ತಾರೆ. ಅವರು ಮೌನವಾಗಿ ನಿದ್ರೆ ಮಾಡುತ್ತಿರುವ ಹಸು, ಕುರಿಗಳು, ಹಕ್ಕಿಗಳು ಮತ್ತು ಇತರ ಪ್ರಾಣಿಗಳಿಗೆ ಆಶೀರ್ವಾದ ನೀಡುತ್ತಾರೆ. ಅವರು ಪ್ರಾಣಿಗಳನ್ನು ಸುಮ್ಮನೆ ನೋಡುತ್ತಾರೆ. ಕವನದಲ್ಲಿ ಪ್ರಕೃತಿಯ ಎಲ್ಲ ಭಾಗಗಳಿಗೂ ಶಾಂತಿಯ ಸೂಚನೆ ನೀಡಿದ್ದಾರೆ. ಕವಿಯು ರಾತ್ರಿಯ ಶಾಂತಿಯ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ ಮತ್ತು ದೇವದೂತರ ಸಹಾಯದಿಂದ ಈ ಪ್ರಶಾಂತತೆಯನ್ನು ಸಾಧಿಸುತ್ತಾರೆ ಎಂದು ತಿಳಿಸಿದ್ದಾರೆ. ಕವನದಲ್ಲಿ ಪ್ರಕೃತಿಯ ಸೌಂದರ್ಯ ಮತ್ತು ದೇವದೂತರ ಹಸ್ತಕ್ಷೇಪದ ಮೂಲಕ ಎಲ್ಲ ಪ್ರಾಣಿಗಳ ಆರೋಗ್ಯ ಮತ್ತು ಭದ್ರತೆಯನ್ನು ಕವಿ ವಿಲಿಯಂ ಬ್ಲೇಕ್ ಅವರು ತಿಳಿಸಿದ್ದಾರೆ. ಇಷ್ಟು ಇಲ್ಲಿ ನಾವು ಸಾರಾಂಶವನ್ನು ನೋಡ್ಕೊಂಡಿದ್ವಿ. ಈಗ ನಾವು ಪ್ರಶ್ನೆಗಳನ್ನು ನೋಡೋಣ. ಸೊ ಮೊದಲೇ ಪ್ರಶ್ನೆ ಏನಿದೆ, ವಾಟ್ ಈಸ್ ದ ಸೆಟ್ಟಿಂಗ್ ಡಿಸ್ಕ್ರೈಬ್ಡ್ ಇನ್ ದ ಫಸ್ಟ್ ಸ್ಟಾನ್ಸಾ? ಸೊ ಈ ಕವನದ ಮೊದಲನೇ ಒಂದು ಸ್ಟಾನ್ಸಾದಲ್ಲಿ ಈ ಕವನ ಎಲ್ಲಿ ದೃಶ್ಯಿಸಲಾಗಿದೆ ಅಂದರೆ ಎಲ್ಲಿಯ ಒಂದು ವಾತಾವರಣದ ಬಗ್ಗೆ ವರ್ಣಿಸಲಾಗಿದೆ ಅಂತ ಪ್ರಶ್ನೆ. ಸೊ ಆಪ್ಷನ್ ಎ ಮಾರ್ನಿಂಗ್, ಬಿ ನೋನ್, ಸಿ ಆಫ್ಟರ್ನೂನ್, ಡಿ ಈವ್ನಿಂಗ್. ಅಂದರೆ ಈ ಕವನದ ಮೊದಲನೇ ಚರಣ ಯಾವ ಒಂದು ಅವಧಿಯ ಒಂದು ವಾತಾವರಣವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದೆ ಅಂದರೆ ಆಪ್ಷನ್ ಡಿ ಈವ್ನಿಂಗ್. ಸೊ ಎರಡನೇ ಪ್ರಶ್ನೆ ನೋಡೋಣ. ವಾಟ್ ಡಸ್ ದ ಮೂನ್ ರಿಸೆಂಬಲ್ ಇನ್ ದ ಸೆಕೆಂಡ್ ಸ್ಟಾನ್ಸಾ? ಸೊ ಎರಡನೇ ಸ್ಟಾನ್ಸದಲ್ಲಿ ಮೂನ್ ಅಂದರೆ ಚಂದ್ರ ಯಾವುದನ್ನು ಪ್ರತಿನಿಧಿಸ್ತಾನೆ? ಚಂದ್ರ ಯಾರ ತನಕ ಕಾಣ್ತಾ ಇದ್ದಾನೆ? ಎ ಡೈಮಂಡ್, ಬಿ ಅ ಸ್ಟಾರ್, ಸಿ ಅ ಫ್ಲವರ್, ಡಿ ಕ್ಲೌಡ್. ಇಲ್ಲಿ ಕ್ಲೌಡ್ ಅಂದರೆ ಮೋಡಗಳು. ಸೊ ಚಂದ್ರ ಯಾವ ಥರ ಕಾಣ್ತಾ ಇದ್ದಾನೆ? ಆಪ್ಷನ್ ಸಿ ಅ ಫ್ಲವರ್, ಹೂವಿನ ಥರ ಕಾಣ್ತಾ ಇದ್ದಾನೆ. ಓಕೆ, ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ಕ್ವೆಶನ್ ನಂಬರ್ 3. ಹೌ ಡಸ್ ದ ಮೂನ್ ಬಿಹೇವ್ ಅಕಾರ್ಡಿಂಗ್ ಟು ದಿ ಸೆಕೆಂಡ್ ಸ್ಟಾನ್ಸಾ? ಎರಡನೇ ಸ್ಟಾನ್ಸಾ ಪ್ರಕಾರ ಚಂದ್ರ ಯಾವ ಥರ ಬಿಹೇವ್ ಮಾಡ್ತಾ ಇದ್ದಾನೆ? ಓಕೆ, ಆಪ್ಷನ್ ನೋಡೋಣ. ಎ ಇಟ್ ಸಿಂಗ್ಸ್ ವಿತ್ ಅ ಡಿಲೈಟ್ ಅಂದರೆ ಚಂದ್ರ ಸಂತೋಷದಿಂದ ಹಾಡ್ತಾ ಇದ್ದಾನೆ. ಡಿಲೈಟ್ ಅಂದರೆ ಸಂತೋಷ. ಬಿ ಇಟ್ ಸಿಟ್ಸ್ ಆನ್ ಆ್ಯಂಡ್ ಸ್ಮೈಲ್ಸ್ ಕೂಡುತ್ತಾನೆ ಮತ್ತು ನಗ್ತಾನೆ. ಸಿ ಇಟ್ ಕ್ಯಾಸ್ಟ್ಸ್ ಅ ಶ್ಯಾಡೋ ನೆರಳನ್ನು ಪ್ರತಿಬಿಂಬವನ್ನು ಕೊಡ್ತಾ ಇದ್ದಾನೆ. ಡಿ ಇಟ್ ಡ್ಯಾನ್ಸಸ್ ವಿತ್ ಜಾಯ್ ಸಂತೋಷದಿಂದ ಕುಣಿತಾ ಇದ್ದಾನೆ. ಈ ಚಂದ್ರ ಏನು ಮಾಡ್ತಾ ಇದ್ದಾನೆ ಅಂತ ಪ್ರಶ್ನೆ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಇಟ್ ಸಿಟ್ಸ್ ಆ್ಯಂಡ್ ಸ್ಮೈಲ್ಸ್. ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ಕ್ವೆಶನ್ ನಂಬರ್ 4. ವಾಟ್ ಈಸ್ ದ ರಿಯಾಕ್ಷನ್ ಆಫ್ ದ ಆಂಜಲ್ಸ್ ಟುವರ್ಡ್ಸ್ ದ ನ್ಯಾಚುರಲ್ ವರ್ಲ್ಡ್ ಇನ್ ದ ಥರ್ಡ್ ಸ್ಟಾನ್ಸಾ? ಮೂರನೇ ಒಂದು ಸ್ಟಾನ್ಸಾದಲ್ಲಿ ಇಲ್ಲಿ ಆಂಜಲ್ಸ್ ಅಂದರೆ ದೇವಾದಿ ದೇವತೆಗಳು, ಎಲ್ಲ ದೇವರು ನಿಸರ್ಗದ ಕಡೆಗೆ ಯಾವ ಥರ ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಪ್ರಶ್ನೆ ಇದೆ ನೋಡಿ. ದೇವತೆಗಳು ನಿಸರ್ಗದ ಕಡೆಗೆ ಯಾವ ಥರ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ? ಎ ದೆ ಬ್ರಿಂಗ್ ಡಿಸ್ಟ್ರಕ್ಷನ್, ಅವರು ಅವನತಿಯನ್ನು ನಾಶವನ್ನು ತರ್ತಾ ಇದ್ದಾರೆ ಅಂತ. ಡಿಸ್ಟ್ರಕ್ಷನ್ ಅಂದರೆ ಅವನತಿ, ನಾಶ, ಹಾಳು ಮಾಡೋದು. ಬಿ ದೆ ಗೈಡ್ ದ ಆ್ಯನಿಮಲ್ಸ್, ಅವರು ಪ್ರಾಣಿಗಳಿಗೆ ಮಾರ್ಗ ತೋರಿಸ್ತಾ ಇದ್ದಾರೆ ಅಂತ. ಸಿ ದೆ ಪೋರ್ ಬ್ಲೆಸ್ಸಿಂಗ್ಸ್, ಅವರು ಆಶೀರ್ವಾದವನ್ನು ಸುರಿತಾ ಇದ್ದಾರೆ, ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ. ಡಿ ದೆ ಸ್ಕ್ಯಾಟರ್ ಡಾರ್ಕ್ನೆಸ್, ಅವರು ಕತ್ತಲೆಯನ್ನು ಹೋಗಲಾಡಿಸ್ತಾ ಇದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ ದೆ ಪೋರ್ ಬ್ಲೆಸ್ಸಿಂಗ್ಸ್, ಅವರು ಆಶೀರ್ವಾದಗಳ ಸುರಿಮಳೆಯನ್ನು ಸುರಿತಾ ಇದ್ದಾರೆ ಅಂತ ಅರ್ಥ. ಓಕೆ, ಐದನೇ ಪ್ರಶ್ನೆ ನೋಡೋಣ ಈಗ. ವಾಟ್ ಡೂ ದ ಆಂಜಲ್ಸ್ ಡೂ ಫಾರ್ ದ ಬರ್ಡ್ಸ್ ಆ್ಯಂಡ್ ಬೀಟ್ಸ್ ಇನ್ ದ ಫೋರ್ತ್ ಸ್ಟಾನ್ಸಾ? ನಾಲ್ಕನೇ ಸ್ಟಾನ್ಸಾದಲ್ಲಿ ದೇವತೆಗಳು
ಪ್ರಾಣಿಗಳಿಗೆ ಮತ್ತು ಪಕ್ಷಿಗಳಿಗೆ ಎಲ್ಲ ಒಂದು ಬೀಟ್ಸ್ಗಳಿಗೆ ಏನು ಮಾಡ್ತಾ ಇದ್ದಾರೆ ನೋಡಿ. ಏನು ಮಾಡ್ತಾ ಇದ್ದಾರೆ? ಪ್ರೊಟೆಕ್ಟ್ ದೆಮ್ ಫ್ರಮ್ ಹಾರ್ಮ್, ಅಂದರೆ ಅಪಾಯದಿಂದ ರಕ್ಷಿಸ್ತಾ ಇದ್ದಾರೆ. ಇಲ್ಲಿ ಪ್ರೊಟೆಕ್ಟ್ ಅಂದರೆ ರಕ್ಷಿಸೋದು, ಹಾರ್ಮ್ ಅಂದರೆ ಅಪಾಯ. ಅದು ಬಿ ಟೀಚ್ ದೆಮ್ ಟು ಸಿಂಗ್, ಯಾವ ಥರ ಹಾಡಬೇಕು ಅಂತ ಕಲಿಸ್ತಾ ಇದ್ದಾರೆ ಅಂತ. ಸಿ ಹೆಲ್ಪ್ ದೆಮ್ ಫೈಂಡ್ ಫುಡ್, ಆಹಾರವನ್ನು ಹುಡುಕಲು ಸಹಾಯ ಮಾಡ್ತಾ ಇದ್ದಾರೆ ಅಂತ. ಡಿ ಮೇಕ್ ದೆಮ್ ಇನ್ವಿಸಿಬಲ್, ಕಣ್ಣಿಗೆ ಕಾಣದೇ ಇದ್ದ ಹಾಗೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಪ್ರೊಟೆಕ್ಟ್ ದೆಮ್ ಫ್ರಮ್ ಹಾರ್ಮ್, ಅಪಾಯದಿಂದ ದೇವತೆಗಳು ರಕ್ಷಿಸ್ತಾ ಇದ್ದಾರೆ. ಸೊ 6ನೆಯ ಪ್ರಶ್ನೆ, ವಾಟ್ ಡು ದ ಆಂಜಲ್ಸ್ ಡೂ ಇಫ್ ದೇ ಫೈಂಡ್ ಎನಿ ಒನ್ ವೀಪಿಂಗ್ ಎಟ್ ನೈಟ್? ಇಲ್ಲಿ ವೀಪಿಂಗ್ ಅಂದರೆ ಅಳೋದು. ಸೊ ರಾತ್ರಿ ಯಾರಾದರೂ ಅಳ್ತಾ ಇದ್ದರೆ ದೇವರು ಏನು ಮಾಡ್ತಾರೆ? ಅವರಿಗೆ ಯಾರಾದರೂ ಅಳೋದು ಅಂದ್ರೇನು? ಕಷ್ಟದಲ್ಲಿದ್ದಾಗ. ಸೊ ಜನ ಕಷ್ಟದಲ್ಲಿದ್ದಾಗ, ಭೂಮಿ ಮೇಲೆ ಜನ ಕಷ್ಟದಲ್ಲಿ ನೋವಿನಲ್ಲಿ ನರಳುತ್ತಾ ಇದ್ದಾಗ ದೇವತೆಗಳು ಏನು ಮಾಡ್ತಾರೆ? ಎ ಸಿಂಗ್ ಆ ಲಲ್ಲಿವೆ, ಅಂದರೆ ಜೋಗಳ ಹಾಡನ್ನು ಹಾಡ್ತಾರೆ. ಬಿ ಪೋರ್ ಸ್ಲೀಪ್ ಆನ್ ದೇರ್ ಹೆಡ್, ನಿದ್ರೆ ಬರುವ ಹಾಗೆ ನಿದ್ರೆಯ ಒಂದು ಸುರಿಮಳೆಯನ್ನು ಅವ್ರ ಮೇಲೆ ಸುರುತ್ತಾರೆ. ಸಿ ಟೆಲ್ ದೆಮ್ ಸ್ಟೋರೀಸ್, ಅವರಿಗಾಗಿ ಕಥೆಯನ್ನು ಹೇಳ್ತಾರೆ. ಡಿ ಕಾಲ್ ಅದರ್ ಆಂಜಲ್ಸ್, ಇತರ ದೇವತೆಗಳನ್ನು ಕರೀತಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಏನು? ಜನ ಕಷ್ಟದಲ್ಲಿದ್ದಾಗ, ನೋವಿನಲ್ಲಿ ನರಳುತ್ತಾ ಇದ್ದಾಗ ದೇವರು ಏನು ಮಾಡ್ತಿದ್ರು? ಆಪ್ಷನ್ ಬಿ, ದ ಪೋರ್ ಸ್ಲೀಪಿಂಗ್ ಆನ್ ದರ್ ಹೆಡ್, ಆ ಕಷ್ಟದಲ್ಲಿದ್ದವಾಗ, ನರಳುತ್ತಾ ಇದ್ದಾಗ, ಅಳ್ತಾ ಇದ್ದಾಗ ಅವರಿಗೆ ನಿದ್ರೆ ಬರುವ ಹಾಗೆ ಆ ನಿದ್ರೆಯನ್ನು ಅವ್ರ ಮೇಲೆ ಸುರಿತಾರೆ. 7ನೇ ಪ್ರಶ್ನೆ, ವಾಟ್ ಈಸ್ ದ ರೋಲ್ ಆಫ್ ದ ಈವ್ನಿಂಗ್ ಸ್ಟಾರ್ ಇನ್ ದ ಪೋಯಮ್? ಸೊ ಈ ಕವನದಲ್ಲಿ ಈವ್ನಿಂಗ್ ಸ್ಟಾರ್ ಅಂದರೆ ಸಾಯಂಕಾಲ ಕಾಣ್ತಕ್ಕಂಥ ನಕ್ಷತ್ರಗಳು ಯಾವ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾವೆ? ಈವ್ನಿಂಗ್ ಸ್ಟಾರ್ಗಳು ಯಾವ ರೋಲನ್ನು ನಿಭಾಯಿಸ್ತಾ ಇದ್ದಾರೆ? ಎ ಟು ಸಿಗ್ನಲ್ ದ ಸ್ಟಾರ್ ಆಫ್ ನೈಟ್, ರಾತ್ರಿ ಆಗ್ತಾ ಇದೆ ಅನ್ನೋದನ್ನು ಸೂಚಿಸ್ತಾರೆ. ಬಿ ಟು ಗೈಡ್ ದ ಬರ್ಡ್ಸ್, ಪಕ್ಷಿಗಳಿಗೆ ಮಾರ್ಗವನ್ನು ತೋರಿಸ್ತಾರೆ. ಸಿ ಟು ವಾರ್ನ್ ಆಫ್ ಡೇಂಜರ್, ಅಪಾಯದ ಮುನ್ಸೂಚನೆಯನ್ನು ಎಚ್ಚರಿಕೆಯನ್ನು ಕೊಡ್ತದೆ. ಡಿ ಟು ಇಲ್ಯುಮಿನೇಟ್ ದ ಫೀಲ್ಡ್ಸ್. ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ, ಟು ಸಿಗ್ನಲ್ ದ ಸ್ಟಾರ್ ಆಫ್ ನೈಟ್, ಅಂದರೆ ರಾತ್ರಿ ಆಗ್ತಾ ಇದೆ ಅಂತ ಆ ನಕ್ಷತ್ರಗಳನ್ನು ಸೂಚಿಸುತ್ತೆ. ಸೊ 8ನೇ ಪ್ರಶ್ನೆ ಏನಿದೆ? ವಾಟ್ ಆರ್ ದಿ ಬರ್ಡ್ಸ್ ಡೂಯಿಂಗ್ ಇನ್ ದ ಫಸ್ಟ್ ಸ್ಟಾನ್ಸ್? ಈ ಕವನದ ಮೊದಲನೇ ಸ್ಟಾನ್ಸದಲ್ಲಿ ಪಕ್ಷಿಗಳೆಲ್ಲ ಏನು ಮಾಡ್ತಾ ಇದ್ವು? ಎ ಫ್ಲೈಯಿಂಗ್ ಸೌತ್, ದಕ್ಷಿಣ ದಿಕ್ಕಿನ ಕಡೆಗೆ ಹಾರ್ತಾ ಇದ್ವು. ಬಿ ಸಿಂಗಿಂಗ್ ದ ಟ್ರೀಸ್, ಸಿಂಗಿಂಗ್ ಇನ್ ದ ಟ್ರೀಸ್, ಮರಗಳಲ್ಲಿ ಹಾಡ್ತಾ ಇದ್ವು. ಸಿ ಹೈಡಿಂಗ್ ಫ್ರಮ್ ಪ್ರಿಡೇಟರ್ಸ್, ಪ್ರಿಡೇಟರಿಂದ ಅವು ಹೈಡ್ ಆಗ್ತಾ ಇದ್ವು. ಡಿ ರೆಸ್ಟಿಂಗ್ ಇನ್ ದೇರ್ ನೆಸ್ಟ್ಸ್, ನೆಸ್ಟ್ಸ್ ಅಂದರೆ ಗೂಡುಗಳು, ತಮ್ಮ ಗೂಡುಗಳಲ್ಲಿ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ವು. ಸೊ ಈ ಕವನದ ಮೊದಲನೇ ಸ್ಟಾನ್ಸದಲ್ಲಿ ಪಕ್ಷಿಗಳು ಏನು ಮಾಡ್ತಾ ಇದ್ವು? ಆಪ್ಷನ್ ಡಿ, ರೆಸ್ಟಿಂಗ್ ಇನ್ ದೇರ್ ನೆಟ್ಸ್. ಸೊ ರಾತ್ರಿ ಆದಂತೆ ಪಕ್ಷಿಗಳು ಏನು ಮಾಡ್ತವೆ? ತಮ್ಮ ಗೂಡುಗಳಲ್ಲಿ ರಕ್ಷಣೆ ಪಡಿತಾವೆ, ರೆಸ್ಟ್ ಪಡಿತಾವೆ. ಸೊ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಲಿಂಕ್ ಫಾರ್ KRTET ಆ್ಯಂಡ್ GPST ಎಕ್ಸಾಮ್ ಪ್ರಿಪರೇಷನ್ ಅಂತ ಕೊಟ್ಟು ನಿಮಗೆ 2 ಲಿಂಕನ್ನು ಕೊಟ್ಟಿದ್ರಿ. ಸೊ ಇಲ್ಲಿ 2 ಲಿಂಕ್ ಏನಿದೆ, ಈ PDF ನೋಟ್ಸನ್ನು ನೀವು ಡೌನ್ಲೋಡ್ ಮಾಡ್ಕೊಂಡಾಗ ಈ 2 ಲಿಂಕ್ ಸಿಗುತ್ತೆ. ಸೊ ಒಂದು ಲಿಂಕ್ ಏನಿದೆ, ಒಂದನೇದು KRTET ಸ್ಟಡಿ ಮಟೀರಿಯಲ್ ಇದೆ, ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಗ್ರಾಮರ್ಗೆ ಸಂಬಂಧಪಟ್ಟಂತೆ KRTET GPST ಎಕ್ಸಾಮ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ನೀವು ನೋಡಿ ಪ್ರಿಪೇರ್ ಆಗ್ಬೋದು. 2ನೇ ಒಂದು ಲಿಂಕ್ ಏನಿದೆ ಅದು KRTET PDF ನೋಟ್ಸ್ ಇದೆ. ಸೊ ನೀವು ಯಾವ್ದಾದ್ರು ನೋಟ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡಿಕೊಂಡು ಪ್ರಿಪೇರ್ ಆಗಬೇಕಂದ್ರೆ 2ನೇ ಲಿಂಕನ್ನು ಕ್ಲಿಕ್ ಮಾಡೋದು. ಒಟ್ಟಾರೆ ಈ PDF ಲಿಂಕ್ಸ್ ನಿಮಗೆ ಕಾಮೆಂಟ್ ಬಾಕ್ಸ್ ಇರುತ್ತೆ. ಮತ್ತು ಇಲ್ಲಿವರೆಗೆ ನಾನು GPSTR ಮತ್ತು KRTET ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಕ್ಕಂಥ ಎಷ್ಟು ನೋಟ್ಸ್ಗಳನ್ನು ಮಾಡಿದ್ದೀನಿ ಅವುಗಳಲ್ಲಿ ಕೂಡ ಕಾಮೆಂಟ್ ಬಾಕ್ಸ್ ಇರುತ್ತೆ, ಕ್ಲಿಕ್ ಮಾಡಿ ಡೌನ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಸೇರ್ ಮುಖಾಂತರ ಹೇಳ್ತಾ ಇವತ್ತಿನ ಕ್ಲಾಸಿನಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.